ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಬೆಂಗಳೂರು ತಂಡ 6 ರನ್ಗಳಿಂದ ಗೆದ್ದಿದ್ದೇ ತಡ ಪಂಜಾಬ್ ಕಿಂಗ್ಸ್ನ ಓನರ್ ಆಗಿರುವಂಥ ಪ್ರೀತಿ ಜಿಂಟಾ ಅವರಾದರೆ ಮಾತನಾಡಿದ್ದಾರೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಅದು ನಮ್ಮ ಬೆಂಗಳೂರಿನ ಬಗ್ಗೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಹಾಗಾದರೆ ಫೈನಲ್ ಪಂದ್ಯದಲ್ಲಿ ನಮ್ಮ ಬೆಂಗಳೂರಿನ ವಿರುದ್ಧ ಪಂಜಾಬ್ ಕಿಂಗ್ಸ್ ಸೋತ ಮೇಲೆ ಪಂಜಾಬ್ ಕಿಂಗ್ಸ್ನ ಓನರ್ ಪ್ರೀತಿ ಜಿಂಟಾ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ RCB ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನನ್ನು ಆಲಲ್ಲಿ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ಸ್ಟ್ರೈಟಾಗಿ ಸ್ವಲ್ಪ ಮ್ಯಾಚ್ ಕಡೆಗೆ ಬರೋದಾಯಿತು ಅಂತಂದರೆ ನಿಮಗೆಲ್ಲ ಗೊತ್ತಾ ಇರ್ಬೋದು, ಫೈನಲ್ ಪಂದ್ಯದಲ್ಲಿ ನಮ್ಮ RCB ಮತ್ತು PVKs ನಡುವೆ ಫೈನಲ್ ಮ್ಯಾಚ್ ಆದರೆ ಇತ್ತು. ಇನ್ನು ಈ ಪಂದ್ಯದಲ್ಲಿ ಬಂದುಬಿಟ್ಟು ಪಂಜಾಬ್ ಕಿಂಗ್ಸ್ನ ನಾಯಕ ಶ್ರೇಯಸ್ ಅಯ್ಯರ್ ಆದರೆ ಟಾಸ್ ಆದರೆ ಗೆಲ್ತಾರೆ. ಟಾಸ್ ಗೆದ್ದಂಥ ಶ್ರೇಯಸ್ ಅಯ್ಯರ್ ಬಂದುಬಿಟ್ಟು ಬೌಲಿಂಗ್ ತಗೊತಾರೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ನಮ್ಮ RCB ತಂಡ ಟಾಸ್ ಆದರೆ ಸೋತ್ಬಿಟ್ಟು ಬ್ಯಾಟಿಂಗ್ ಆದರೆ ಆಡೋಕೆ ಆದರೆ ಬರುತ್ತೆ. ಇನ್ನು ನಮ್ಮ RCB ತಂಡದ ಪರ ಓಪನರ್ಸ್ ಅಂತೂ ಬೆಂಕಿ ಫೈಯರಲ್ಲೇ ಬಂದಿದ್ರೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಫಿಲ್ ಸಾಲ್ಟ್ ಅಂತೂ ಸಖತ್ತಾಗಿ ಆಡಿ ಹೋಗ್ತಾರೆ. 16 ರನ್ ಹೊಡೆದಿರ್ಬೋದು ಮತ್ತು ಕಾನ್ಫಿಡೆಂಟ್ ಆದರೆ ಕೊಟ್ಟು ಹೋಗ್ತಾರೆ. ಆನಂತರ ಬಂದಂಥ ನಮ್ಮ ಮಯಾಂಕ್ ಅಗರ್ವಾಲ್ ಕೂಡ ಒಳ್ಳೆ ಟಚ್ಚಲ್ಲಿ ಆದರೆ ಕಾಣ್ತಾ ಇದ್ರು. ಅವರು ಬ್ಯಾಡ್ ಲಕ್ ಅನ್ಕೊತೀನಿ. ಆ ಕಾರಣದಿಂದಾಗಿ 24 ರನ್ ಆದರೆ ಹೊಡಿತಾರೆ. ಇನ್ನು ವಿರಾಟ್ ಕೊಹ್ಲಿ 43 ರನ್ಗಳಿಗೆ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಅಂತೂ ನಮ್ಮ ಒಟ್ಟಿನಲ್ಲಿ ಟೀಮ್ ಕಾಂಬಿನೇಷನ್ ಸೇರಿ 190 ರನ್ ಆದರೆ ಹೊಡಿತಾರೆ. 9 ವಿಕೆಟ್ ಕಳ್ಕೊಂಡು ನಮ್ಮ RCB ತಂಡ. ಇನ್ನು ಈ ಟಾರ್ಗೆಟನ್ನು ಚೇಸ್ ಮಾಡಲು ಕೂಡ ಪಂಜಾಬ್ ಕಿಂಗ್ಸ್ ಅವರಿಂದ ಸಾಧ್ಯವಾಗಲಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಲಕ್ ಎಂಬುದು ನಮ್ಮ RCB ತಂಡದ ಕಡೆಗೆ ಇತ್ತು ಮತ್ತು ಆ ಕಾರಣದಿಂದಾಗಿ ನಮ್ಮ RCB ತಂಡ ಆದರೆ ಈ ಪಂದ್ಯದಲ್ಲಿ 6 ರನ್ಗಳಿಂದ ಗೆಲ್ಲುತ್ತೆ. ಗೆದ್ದ ಮೇಲೆ ಪಂಜಾಬ್ ಕಿಂಗ್ಸ್ನ ಓನರ್ ಆಗಿರುವಂಥ ಪ್ರೀತಿ ಜಿಂಟಾ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತ ನೋಡೋದಾಯಿತು ಅಂತಂದರೆ, ಈ ವರ್ಷ RCBಯ ಲಕ್ ಆಗಿತ್ತು ಮತ್ತು RCBಗೆ ಈ ವರ್ಷ ಆದರೆ ಒಲಿದಿತ್ತು. ಆ ಕಾರಣದಿಂದಾಗಿ RCB ತಂಡದವರು ಆದರೆ ಗೆದ್ದಿದ್ದಾರೆ. ನಮ್ಮ ತಂಡ ಫೈನಲ್ಗೆ ಬಂದಿದೆ ಮತ್ತು ಒಳ್ಳೆಯ ಪ್ರದರ್ಶನ ಈ ಸೀಸನ್ನಲ್ಲಿ ಆದರೆ ಕೊಟ್ಟಿದೆ. ಅದು ನನಗೆ ಹೆಮ್ಮೆ ಇದೆ ಎಂದು ಪ್ರೀತಿ ಜಿಂಟಾ ಅವರು ಆದರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಆಲ್ ಇಟ್ಕೊಳ್ಳಿ.